ಬಂದರೆ ಗಂಡಾಂತರ. ರೀ ಬಾಲೋರೆ, ಏನ್ರಿ ಹಳೆ ಕಾಲದ ಬ್ಲಾಕ್ ಅಂಡ್ ವೈಟ್ ಫೋಟೋ ತೋರಿಸ್ತಾ ಇದೀರಾ? ಈಗಿನ ಕಾಲದ ಡಿಜಿಟಲ್ ಫೋಟೋ ತೋರಿಸ್ರಿ. ಈ ಬ್ರೋಕರ್ ಬಾಲು ಅಂತವನಲ್ಲ ಸರ್, ಎಲ್ಲ ಲೇಟೆಸ್ಟ್ ಫೋಟೋಸ್. ನಿನ್ನೆ ಮೊನ್ನೆ ಗ್ರಾಜುಯೇಷನ್ ಮುಗಿಸಿ ಒಳ್ಳೊಳ್ಳೆ ಕೆಲಸದಲ್ಲಿರೋರು MNC ಕಂಪ್ನಿಲಿ ಕೆಲಸ ಮಾಡೋರೇ ನಾನು ನಿಮ್ಗೆ ತೋರಿಸ್ತಾ ಇರೋದು. ನಮ್ಮ ವೇದ ಬಗ್ಗೆ ನಿಮ್ಗೆ ಗೊತ್ತಲ್ಲ? ಆಹಾ, ಬಂಗಾರದಂತ ಹುಡುಗಿ, ಎಂತ ಗುಣ, ಎಂತ ಸ್ವಭಾವ, ಸಂಪ್ರದಾಯದ ಹುಡುಗಿ. ನೋಡಿ, ನಿಮ್ಮ ಕಡೆಯಿಂದ ನನಗೆ ಕಮಿಷನ್ ಬೇಡ, ಎರಡೂ ಕಡೆಯ ಕಮಿಷನ್ ನಾನು ಹುಡುಗನ ಕಡೆಯಿಂದಾನೇ ತಗೋತೀನಿ. ವೇದ ನೋಡಿದ್ರೆ ಎಂತ ಬಕ್ರ ಆದ್ರೂ ಕಣ್ಣು ಮುಚ್ಕೊಂಡು ತಾಳಿ ಕೆತ್ತಾಳೆ. ಗುಂಡನವ್ರ, ಇವತ್ತು ರಾತ್ರಿ ನಾನು ನಿಮ್ದು ಕಡೆ ನಿದ್ದಿ. ಅದ್ಯಾಕೋ? 3 ನಿಮ್ಗೆ ಸರ್ಪ್ರೈಸ್ ಕೊಡ್ತಾನೆ, ಮದ್ವಿ ಮಾಡ್ಕೊಂತಾನೆ. ಲೋಕೇಶ, ಮದ್ವೆನಾ? ಯಾರ ಜೊತೆಗೋ? ಮದ್ವಿ ಮಾಡ್ಕೊಂಡ್ ಬಂದ್ ನಿಮ್ ಮುಂದ್ ನಿಲ್ತೇವಲ್ಲ, ಅವಾಗ ನೋಡಿ ಹೊಟ್ಟೆ ಊರ್ಕೋರಿ. 3 ದಿನ ನೆನಪಿರಲಿ, ಇವತ್ತಿಂದ ನಿಮ್ ನಿದ್ದೆ ಬಂದ್. ಅವನು ತಾಳಿ ಕಟ್ಟೋದು ನೀನ್ ಕುತ್ತಿಗೆಗ್ತಾನೆ. ಇನ್ನೇನ್ ಸೊಂಟ ಕಟ್ಟಾನೆ. ಅಯ್ಯೋ, ನಿನ್ ಕುತ್ತಿಗೆ ತೊಂದ್ರೆ ಇದೆ ಅಂತ ಒಂದು ಕಾಲರ್ ಹಾಕೊಂಡ್ಬಿಡು. ಕೇಳಿದವ್ರಿಗೆಲ್ಲ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಅಂತ ಹೇಳ್ಬಿಡು. ಹಾಗೇನಾಗುತ್ತೆ? ನಿನ್ ಕುತ್ತಿಗೆ ಅವನಿಗೆ ಸಿಗಲ್ಲ, ತಾಳಿ ಕಟ್ಟಕ್ ಆಗಲ್ಲ. ಹೇಗಿದೆ ಐಡಿಯಾ? ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ತಾಳಿ ಮಾಡ್ಸೋದಕ್ಕೆ ಹಾಕಿದೀವಿ, ಹೋಗ್ ತಗೊಂಡ್ ಬರ್ತೀಯಾ? ಈಗಲ್ಲ ಕಣೋ, ದೇವ್ರಿಗೆ ಮದ್ವಿ ಮಾಡ್ತಾರ? ಹೌದು ಸುಪ್ಪು, ನಿನಗ್ ಒಳ್ಳೇದಾಗ್ಲಿ ಅಂತ ದೇವ್ರಿಗೆ ಮದ್ವೆ ಮಾಡಿಸ್ತಾ ಇದೀವಿ. ದೇವ್ರಿಗೆ ಮದ್ವಿ ಮಾಡ್ಸಿದ್ರೆ ನನಗೆ ಒಳ್ಳೇದಾಗತಿ. ಅದೇ ಖುಷಿ ಆಗ್ತಾನೆ ಕಣೋ. ಅದೇ ಖುಷಿನಲ್ಲಿ ನಿನಗ್ ಮದ್ವೆ ಆಗ್ಲಿ ಅಂತ ಅನುಗ್ರಹ ಮಾಡ್ತಾನೆ. ಎಷ್ಟು ದಿನ ಅಂತ ಮನೇಲೆ ಬಚ್ಚಿಟ್ಕೊಂಡಿರಕ್ಕಾಗುತ್ತೆ? ನೀನ್ ಆಚೆ ಬಂದ್ರೆ ಅವನು ಮದ್ವೆ ಆಗ್ತೀನಿ ಅಂತ ಚಾಲೆಂಜ್ ಕಟ್ಟಿದಾನಲ್ವಾ, ಅದ್ರಲ್ಲಿ ಅವನು ಗೆಲ್ಲೋ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕೆ ಹೇಳಿದ್ದು ಮನೆ ಬಿಟ್ಟು ಹೊರಗಡೆ ಬರಬೇಡ. ಆದ್ರೆ ಅವ್ರ ಮನೆಯವ್ರು ಸುಮ್ನೆ ಬಿಡ್ತಾರಾ? ವೇದ, ನಿನಗೆ ಗೊತ್ತಿಲ್ಲಮ್ಮ, ಮನೆ ಮಂದಿ ಎಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೆ. ಸೀರೆ ತಾಳಿ ವ್ಯವಸ್ಥೆ ಎಲ್ಲ ಮಾಡಿದಾರಮ್ಮ. ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಬಾಬಾ ನಿಮ್ಗೆ ಹೇಳಿಲ್ವಾ? ನನಗೆ ಒಂದು ಮಾತು ಕೂಡ ಹೇಳಿಲ್ಲ, ಗೊತ್ತಾ? ಹಾಗಾದ್ರೆ ಪರ್ಮ ಅಂಕಲ್ ಫೋನ್ ಮಾಡಿ ದಬಾಯಿಸಿ. ಮಾಡ್ತೀನಿ. ನಾಗವಲ್ಲಿ ಸೀರೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಕಣೆ. ತಾಳಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನಾಗವಲ್ಲಿ ಇಷ್ಟು ಗಟ್ಟಿಯಾಗಿರೋ ತಾಳಿನ ಇಲ್ಲಿವರೆಗೂ ಯಾರು ಕೊಟ್ಟಿರಲ್ಲ. ದೇವ್ರು ಕೊಟ್ರೆ ನಮ್ಗೆ ಒಳ್ಳೇದಾಗುತ್ತೆ ಕಣೆ. 1 ಗ್ರಾಮ್ ಕೊಟ್ರೆ ದೇವ್ರು ನಮ್ಗೆ 10 ಗ್ರಾಮ್ ಕೊಡ್ತಾನೆ. ನಾಗವಲ್ಲಿ ಮದ್ವೆ ಕಾರ್ಯ ಎಲ್ಲ ಹೇಗಿರುತ್ತೆ? ಮದುವೆ ಕಾರ್ಯ ಎಲ್ಲ ಸಂಪೂರ್ಣವಾಗಿ ನೆರವೇರ್ಬೇಕು. ವರ ಪೂಜೆಯಿಂದ ಹಿಡಿದು ಧಾರೆವರೆಗೂ ಎಲ್ಲಾ ಶಾಸ್ತ್ರನೂ ಪೂರ್ಣವಾಗ್ಬೇಕಣ. ನಾಗವಲ್ಲಿ ಟೈಮ್ ಹೇಗ್ ಹೋಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೆ. ಮುಹೂರ್ತ ಹತ್ರ ಬಂದೇ ಬಿಡ್ತು. ಮುಹೂರ್ತ 11 ಗಂಟೆಗೆ ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ಎಲ್ರನ್ನು ಕರ್ಕೊಂಡು ಹೊರಡ್ಬೇಕೆ? ಗುಂಡನವರು ಹೇಳ್ಬೋದು, ಆದ್ರೆ ಕಿರಿಕ್ ಮಾಡ್ತಾರೆ ಅಂತ ಭಯ. ಆದ್ರೆ ವೇದ ಬಂದೇ ಬರ್ತಾಳೆ. ಅವಳಿಲ್ದೆ ಕಲ್ಯಾಣೋತ್ಸವ ನಡಿಬೇಕಲ್ಲ. ಗಾಡುಗವಿ ಗಂಗಾಧರ, ಬೆಳಿಗ್ಗೆ 11 ಗಂಟೆ ಯಾವಾಗ ಆಗುತ್ತೋ ಏನೋ, ಅಷ್ಟರಲ್ಲಿ ಇವರು ಬಂದು ವೇದನ ಹಾರಿಸ್ಕೊಂಡು ಹೋಗ್ಬಿಟ್ರೆ ನಿದ್ದೆ ಮಾಡ್ತಾ ಇದ್ದವ? ಯಾಕೆ ಬಾಬಾ ನೀವಿನ್ನು ಮಲ್ಗಿಲ್ವಾ? ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ನಮ್ಮ. ಆ ಪಡುವಲಕ ಎಷ್ಟೊತ್ತಲ್ಲಿ ಯಾವಾಗ ಬಂದು ನಿನ್ನನ್ನು ಹಾರಿಸ್ಕೊಂಡು ಹೋಗ್ತಾನೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಎಚ್ಚರವಾಗಿದ್ದೀನಿ. ಯಾರು ನನ್ನ ಹಾರ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಎಳೆ ಮಗುನ. ಆದ್ರೂ ಕಿಟಕಿ ಬಾಗಲ್ಗಳೆಲ್ಲ ಭದ್ರವಾಗಿ ಹಾಕೊಂಡ್ ಮಲ್ಕೊಳಮ್ಮ. ಯಾಕೆ? ಅಯ್ಯೋ, ಕೆಟ್ಟ ಜನಗಳಮ್ಮ. ಮೊದ್ಲು ಕಿಟಕಿ ಬಾಗಲ್ ಕಡೆ ಕೈಗಳನ್ನ ಎಳ್ಕೊಂಡ್ಬಿಡ್ತಾರೆ, ಆಮೇಲೆ ಬಾಗಲ್ ತೆಗಿಯೋ ತರ ಮಾಡ್ಬಿಡ್ತಾರೆ. ಒಳಗಡೆ ಇದ್ದಾಳ? ಎಲ್ಲಾರು ಕಾಯಕತ್ತಾರ. ಕಲ್ಯಾಣೋತ್ಸವಕ್ಕೆ ಅವ್ರು ಬರ್ಲಿ ಅಂದ್ರೆ ಹೆಂಗೆ? ಅವಳೆ ಯಾಕೆ ಬರ್ಬೇಕಾ? ಏನ್ರಿ ಹಿಂಗಂತೀರಿ? ಕಲ್ಯಾಣೋತ್ಸವಕ್ಕೆ ಮುಖ್ಯವಾಗಿ ಅವ್ರ ಬರ್ಬೇಕೆ. ನಾನು ಬಂದ್ರೆ ಮಾತ್ರ ಅವಳು ಬರೋದು. ನೀವು ಬರ್ರಿ, ಕಣ್ತುಂಬ ಕಲ್ಯಾಣೋತ್ಸವ ನೋಡ್ಕೊಂಡು ಹೋಗ್ರಿ. ಲೇ ಪಡಗುಲಕ, 2 ದಿನದಿಂದ ಹುಷಾರಿಲ್ವಾ? ಸುಸ್ತಾಗ್ತಾ ಇದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲಪ್ಪ. ನಿಮಗ ಸುಸ್ತಾಗದ ಹೌದಲ್ರಿ? ಬರೀ ಮಕ್ಕೋಬೇಕು ಅನ್ಸದ್ ಹೌದಲ್ರಿ? ಇದಕ್ಕೆಲ್ಲ ನಾನಾ ಕಾರಣ. ಏನ್ ಮಾಡ್ದ? ನಿನ್ನೆ ನೀವು ನಮ್ಮ ಮನ್ಯಾಗ ಚಾ ಕುಡಿಯಕ್ ಬಂದಿದ್ರಿಲ್ಲ, ಆ ಚಾನ್ಯಾಗ ಔಷಧಿ ಮಿಕ್ಸ್ ಮಾಡಿದ್ದೆ. ಅದಕ್ಕೆ ಇವತ್ತು ನಿಮ್ಗೆ ಜ್ವರ ಬಂದವೆ. ಇನ್ನು 1 ವಾರ ನೀವು ಹಿಂಗ ಇರ್ತೀರಿ, ಅಷ್ಟ ಕಲ್ಯಾಣೋತ್ಸವ ಮುಗಿದಿರ್ತೈತಿ. ಹೋಗ ಎದ್ದ ಹೋಗ. ಇನ್ನೂ 1 ವಾರ ಇದೇ ತರ ಮಲಗಿದ್ರೆ ಏನಪ್ಪ ಗತಿ? ಅನುಮಾನನೇ ಇಲ್ಲ. ಅವನು ಮತ್ತೆ ಬರ್ತಾನೆ, ವೇದ ಕರ್ಕೊಂಡು ಹೋಗ್ತಾನೆ. ಆದ್ರೆ ನಾನು ಯಾವುದೇ ಕಾರಣಕ್ಕೂ ವೇದ ಕಳಿಸ್ಕೊಡಲ್ಲ. ಕಲ್ಯಾಣೋತ್ಸವಕ್ಕೆ ಮದುವೆಗೆ ನನ್ನ ಸಮ್ಮತಿ ಇಲ್ಲ. ನಿನ್ನ ಸಮ್ಮತಿ ಇಲ್ಲ ಅಂದ್ರೆ ಜನ ಅಟ್ಟಾಡ್ಸ್ಕೊಂಡು ಹೊಡಿತಾರೆ. ಯಾಕೆ ಹೊಡಿತಾರೆ? ಇದು ಆದಿ ಅನಾದಿ ಕಾಲದಿಂದ ಬಂದಂತ ಪದ್ಧತಿ. ಈ ಮದುವೆಗೆ ದೇವ್ರ ಸಮ್ಮತಿನೇ ಇದೆ. ನಿನ್ನ ಸಮ್ಮತಿ ಯಾವ ಅಂಕಪ್ಪಂಗ್ ಬೇಕೋ? ನನ್ನನ್ನ ಕೇಳಿದೆ, ನಿಮ್ಮ ಪಡವಲಕಾಯಿಗೆ ನಮ್ಮ ವೇದಾಗೆ ಹೇಗೋ ಮದುವೆ ಮಾಡುತ್ತೆ. ಗುಂಡನವ್ರ ಟೆನ್ಷನ್ ಆಗಿರಿಲ್ಲ, ನೀವು ಟೆನ್ಷನ್ ಆಗಲಂತ ನಾ ಸುಮ್ಮಿದ್ದೆ. ವೇದ, ನೀನಾಕಮ್ಮ ಅವ್ರ ಜೊತೆ ಹೋಗಿದ್ದೆ? ಭಾವ ದೇವಸ್ಥಾನಕ್ಕೆ ಹೋಗಿದ್ದೆ. ದೇವ್ರಿಗೆ ಕಲ್ಯಾಣೋತ್ಸವ ಮಾಡ್ಸಿದ್ರು. ದೇವ್ರ ಕಲ್ಯಾಣೋತ್ಸವನ? ಇನ್ನೇ ನಮಗ ಅನ್ಕೊಂಡ್ರಿ 3 ದಿನ ನಿದ್ದಿಗೆಟ್ರಿಲ್ಲ. ನೋಡ್ದಿರಿ, ಇನ್ನು 30 ದಿನ ವೇದಾರ್ನ ಹೊತ್ಕೊಂಡು ಹೋಗ್ಯಾರ ಮದುವೆ ಕಣೆ.